ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ನಮಗೊಂದು ಲೈವಲ್ಲಿ ನಮಗೆ ಒಬ್ಬರು ಪ್ರಶ್ನೆ ಹಾಕಿದ್ದಾರೆ, ಇದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಂತ. ಅದ್ರ ಬಗ್ಗೆನೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಏನು ಹಾಕಿದ್ದಾರೆ ಅಂದರೆ, ಮೋನೋ ಆದ ಮೇಲೆ ನೇರ ಪ್ರಸಾರ ಮಾಡುವುದರಿಂದ ಡಾಲರ್ಸು ಕೌಂಟ್ ಆಗುತ್ತಾ? ಅಂದರೆ ಮೋನೋ ಆದಮೇಲೆ ಅಂದರೆ ಇದು ನಾವು ಲೈವ್ ಮಾಡ್ತೀವಲ್ವ, ಲೈವ್ ಮಾಡೋದರಿಂದ ಡಾಲರ್ಸ್ ಏನಾರು ಕೌಂಟ್ ಆಗುತ್ತಾ? ತುಂಬ ಜನ ಕೇಳ್ತಾ ಇರ್ತಾರೆ. ಇವಾಗ ನೀವು ಲೈವ್ ಮಾಡ್ತೀರಲ್ವ, ಲೈವ್ ಮಾಡಿದ್ರೆ ನಿಮ್ಗೇನಾದರೂ ಇದರಿಂದ ನಮಗೆ ಡಾಲರ್ಸ್ ಬರುತ್ತಾ ಅಂತ ತುಂಬ ಜನ ಕೇಳ್ತಾರೆ. ಅದ್ರ ಬಗ್ಗೆನೇ ಇವು ವೀಡಿಯೋಸ್ ಮಾಡಿ ಅಂತ ಹಾಕಿದ್ದಾರೆ. ಶಿವಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರ್ ತಗೊಳ್ಳದೆ ಹೆಚ್ಚು ವ್ಯೂ ಮೂಲಕವೇ ಡಾಲರ್ಸು ಕಂಪ್ಲೀಟ್ ಮಾಡಿಕೊಳ್ಳಬಹುದಾ? ಅಂದರೆ ಇವಾಗ ಸೂಪರ್ ಸ್ಟಿಕ್ಕರು, ಸೂಪರ್ ಚಾಟು ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರ್ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಏನು ಗೊತ್ತಾ ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರ್ ಅಂದರೆ? ಇವಾಗ ಮೆಂಬರ್ಶಿಪ್ ಬಗ್ಗೆ ಫಸ್ಟ್ ಹೇಳ್ತೀನಿ. ಇವಾಗ ನಮ್ಮ ಚಾನಲ್ ಮಾನಿಟೈಸನ್ ಆನ್ ಆಗಿರುತ್ತೆ ಅಂದ್ಕೊಳ್ರಿ. ಮಾನಿಟೈಸನ್ ಆನ್ ಆದಮೇಲೆ ಇವಾಗ ನಾನು ನಿಮಗೆ ಮೆಂಬರ್ಶಿಪ್ ತಗೋತೀನಿ. ಮೆಂಬರ್ಶಿಪ್ಪು ಅಂದರೆ ಅದೇ ಏನಪ್ಪ ಅದು, ಅದೇ ನಾನು ಹೇಳಿದ್ನಲ್ಲ ಇವಾಗ ಮೆಂಬರ್ಶಿಪ್ ಬಗ್ಗೆ. ಮೆಂಬರ್ಶಿಪ್ಪು ಅಂದರೆ ಇವಾಗ ನಮಗೆ ಯಾರಾದ್ರೂ ಒಂದು 200 ರೂಪಾಯಿಗೋ 300 ರೂಪಾಯಿಗೋ ಮೆಂಬರ್ಶಿಪ್ ತಗೋತು ಅಂದರೆ ಅದರಿಂದ ನಮಗೆ ಡಾಲರ್ಸ್ ಬರುತ್ತೆ. ಅಂದರೆ ಯೂಟ್ಯೂಬ್ ಕಡೆಯವರು ಸ್ವಲ್ಪ ಪೇಮೆಂಟ್ 30% ಅವ್ರು ಇಟ್ಕೋತಾರೆ, 70% ಏನೋ ನಮಗೆ ಕೊಡ್ತಾರೆ. ಅಂದರೆ ಇವಾಗ ನಮಗೇನೆ ಇವಾಗ ಇಬ್ಬರು ತೊಗೊಂಡಿದ್ದಾರೆ 300 ರೂಪೀಸ್ದು ನಮ್ಮದು ಇದು ತೊಗೊಂಡಿದ್ದಾರೆ. ಅದರಿಂದ ಅಂದರೆ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಅದರಿಂದ ನಮಗೆ ತಿಂಗಳ ಎಷ್ಟು ಬರ್ತೈತೆ ಗೊತ್ತಾ? 300 ರೂಪಾಯಿಗೆ ನಮಗೆ ಅವ್ರು ತೊಗೊಂಡ್ರೆ 300 ರೂಪಾಯಿ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಅದರಿಂದ ನಮಗೆ $2.25 ಬರುತ್ತೆ. ಮಿನಿಮಮ್ $2.25 ಅಂದರೆ $2.25 ಅಂತ ಗ್ಯಾರಂಟಿ ಬರುತ್ತೆ. ಅಂದರೆ ಇಬ್ಬರಿಂದ ನಮಗೆ $5 ಕೌಂಟ್ ಆಗುತ್ತೆ. ಇವಾಗ ನಾವು $5 ನಾವು ಮಾಡಬೇಕು ಯೂಟ್ಯೂಬಲ್ಲಿ ಅಂದರೆ 1,500 ನಮಗೆ ವ್ಯೂ ಓಡಬೇಕು. ಇವಾಗ ನಾವು ಒಂದು ವೀಡಿಯೋ ಹಾಕ್ತಿರಲ್ವ, ನೀವು ಒಂದು ವೀಡಿಯೋ 1,500 ವ್ಯೂ ಬತ್ತು ಅಂದರೆ ಒಂದೇ ವೀಡಿಯೋ ಅಲ್ಲ. ಇವಾಗ ಡೈಲಿ ನೀವು ವೀಡಿಯೋಸ್ ಹಾಕಿರ್ತೀರಲ್ವ, ಇವಾಗ ಡೈಲಿ ನೀವು ಅವತ್ತಿಂದ ನೀವು ವೀಡಿಯೋಸ್ ಹಾಕಬತ್ತೀರಲ್ವ, ಅದು ಒಂದು ದಿನದಲ್ಲಿ ಪೂರ್ತಿ ಕೌಂಟ್ ಆಗುತ್ತೆ. ಇವಾಗ ಬೇರೆ ಜನ ಯಾವ ವೀಡಿಯೋ ಬೇಕಾದ್ರೂ ನೋಡ್ಬೋದು. ಇವಾಗ ಒಂದೇ ವೀಡಿಯೋ ನೋಡೋದಿಲ್ಲ. ಇವತ್ತು ಹಾಕಿರೋದು, ಮೊನ್ನೆ ಹಾಕಿರೋದು, 6 ತಿಂಗಳಲ್ಲಿ ಹಾಕಿರೋದು, ಒಂದು 3 ತಿಂಗಳಲ್ಲಿ ಹಾಕಿರೋದು, ಯಾವುದಾದ್ರೂ ಒಬ್ಬೊಬ್ರು ಒಂದೊಂದು ವೀಡಿಯೋ ನೋಡಿರ್ತಾರಲ್ವ, ಅಷ್ಟು ಜನ ಒಂದು ದಿನಕ್ಕೆ ಎಷ್ಟು ಕೌಂಟ್ ಆಗುತ್ತೆ ಆ ಥರ ಲೆಕ್ಕ ಹಾಕ್ತಾರೆ. ಅಂದರೆ ಇವತ್ತಿನ ವ್ಯೂ ನಮ್ಗೆ ಎಷ್ಟು ಬಂದಿದೆ, 1,500 ವ್ಯೂ ಬತ್ತು ಅಂದರೆ ಅದರಿಂದ ನಮಗೆ $1 ಸಿಗುತ್ತೆ. ಅರ್ಥ ಆಯ್ತಾ? ಇವಾಗ ನಾನು ಹೇಳೋದು, ನೀವು ಮೊದಲಿಂದ ಬಂದಿರ್ತೀರಲ್ವ, ಫಸ್ಟಿಂದ ನಾವು ವೀಡಿಯೋಸ್ ಹಾಕಿರ್ತೀವಿ. ಇವಾಗ ನಾನು ಒಂದು ವರ್ಷ ಆಯಿತು ನನ್ನ ಚಾನಲ್, 2 ವರ್ಷ ಆಯಿತು ಚಾನಲ್ ಓಪನ್ ಮಾಡಿ 2 ವರ್ಷದಿಂದ ನಾವು ವೀಡಿಯೋಸ್ ಬಂದಿದ್ದೀವಿ. ಆಗಿದೆ ಮುಂದೆ ನಾನು ಲೆಕ್ಕ ಹಾಕಿಲ್ಲ, 300 ಮೇಲೆ ಆಗಿರ್ಬೋದೇನೋ ಅನ್ನಿಸ್ತದೆ ಮೋಸ್ಟ್ಲಿ. ಅಷ್ಟು 300 ಮಿನಿಮಮ್ 300 ಅಂದ್ಕೊಳ್ರಿ. 300 ವೀಡಿಯೋನೂ ಇವತ್ತು ದಿನ 300 ವೀಡಿಯೋ ಯಾರು ಬೇಕಾದರೂ ನೋಡ್ಬೋದು. ಒಂದೇ ವೀಡಿಯೋ ನೋಡೋ ಆಗಿಲ್ಲ, ಒಂದೇ ವೀಡಿಯೋ ಯಾರು ಅಂತೂ ನೋಡೋದಿಲ್ಲ. ಹೊಸ್ದಾಗಿ ವೀಡಿಯೋ ನೋಡ್ತು ಅಂದರೆ ನೋಡ್ತಾರೆ. ಹೊಸ್ದಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ತುಂಬ ಜನ ನೋಡ್ತಾರೆ. ಹಳೆ ವೀಡಿಯೋ ತುಂಬ ಜನ ಚೆಕ್ ಮಾಡ್ತಾರಲ್ವ, ಯಾವ ಚಾನಲ್ ಯಾವುದು ವೀಡಿಯೋ ಹಾಕಿರ್ಬೋದು ಅಂತ. ಅದರಿಂದ ಎಲ್ಲ ಕೌಂಟಾಗಿ ಇವತ್ತಿನ ವ್ಯೂ ಎಷ್ಟು ಬಂದಿದೆ ಅಂತ ಅದನ್ನು ಕೌಂಟ್ ಮಾಡಿ 1,500 ವ್ಯೂ ಬತ್ತು ಅಂದರೆ ಅದರಿಂದ ನಮ್ಗೆ $1 ಬರುತ್ತೆ. ಅಂದರೆ ನಾವು ಇವಾಗ $5 ಮಾಡಬೇಕಾದ್ರೆ ಎಷ್ಟು ವ್ಯೂ ಬರಬೇಕು? ಒಂದೂವರೆ ಅಷ್ಟು ಮಾಡಬೇಕು ನಾವು. ಅಂದರೆ 7,500 ವ್ಯೂ ಬರಬೇಕು ನಮಗೆ. 7,500 ವ್ಯೂ ಮಾಡಿದ್ರೇ ನಮಗೆ $5 ಕೌಂಟ್ ಆಗೋದು. ಅದು $5 ಕೌಂಟ್ ಆಗುತ್ತಲ್ವ. ಅದು ಏನು ಅಂದರೆ ಮೆಂಬರ್ಶಿಪ್ ಯಾರಾದರೂ ಇಬ್ಬರು ತಗೊಂಡ್ರೆ 300 ರೂಪಾಯಿ ಇಬ್ಬರು ತಗೊಂಡಿದ್ದಾರಲ್ಲ, ನಮಗೆ ಅದು ಫ್ರೀಯಾಗಿ ಬಂದುಬಿಡ್ತದೆ. ಅರ್ಥ ಆಯ್ತಾ? 7,500 ನಾವು ಜನಕ್ಕೆ ವ್ಯೂ ಕೊಡೋದೇನು ಬೇಡ. ಅಂದರೆ ನಮ್ಮ ವೀಡಿಯೋ ಅವ್ರು ನೋಡೋದೇನು ಬೇಡ. ಅವ್ರು ನಮ್ಮ ಮೆಂಬರ್ಶಿಪ್ ತಗೊಂಡಿದ್ದಾರಲ್ಲ, ಅದರಿಂದ ನಮಗೆ $5 ಬಂದುಬಿಡ್ತದೆ. ಅಂದರೆ 7,500 ವ್ಯೂದು ಅವರು ಫ್ರೀಯಾಗಿ ಕೊಟ್ಬಿಡ್ತಾರೆ ನಮಗೆ. ಅರ್ಥ ಆಯ್ತಾ? ಆ ಥರ ಮೆಂಬರ್ಶಿಪ್ಪು. ಇವಾಗ ಅಷ್ಟೊಂದೆಲ್ಲ ತಗೊಳಕ್ಕಾಗಿಲ್ಲ ಅಂದ್ಕೊಳ್ರಿ. ಅಷ್ಟೊಂದೆಲ್ಲ ತಗೊಳಕ್ಕಾಗೋದಿಲ್ಲ ಅಂದಮೇಲೆ ಒಂದು 59 ರೂಪಾಯಿದು ಸ್ಟಾರ್ಟಿಂಗಿಂದ 59 ರೂಪಾಯಿ,
ಆಮೇಲೆ 100 ರೂಪಾಯಿ 150 ರೂಪಾಯಿ ಯಾವುದೋ ನಮಗೆ ಆ ಥರ ಯಾರೂ ತಗೊಂಡಿಲ್ಲ, ಬರೀ 300 ರೂಪಾಯಿದು ಅಷ್ಟೇ ತಗೊಂಡಿರೋದು. ತುಂಬ ಏನೋ ಒಂದು 1000 ರೂಪಾಯಿ ಗಂಟೆ ಇಡ್ತಾರಂತೆ, ಜಾಸ್ತಿ ತಗೊಳ್ಳೋದು 59 ರೂಪಾಯಿದೆ. ಇವಾಗ ನಮ್ಮ ಲೈವಲ್ಲಿ ಯಾರಾದರೂ ಬಂತು ಅಂದರೆ 59 ರೂಪಾಯಿದು ಒಂದು 2 ತಿಂಗಳು ತಗೋತಾರೆ. 2 ತಿಂಗಳು ತಗೊಂಡ್ರೆ ಈ ಸೆನ್ಸ್ ಬರುತ್ತೆ, ಅದು $1 ಬರೋದಿಲ್ಲ. ಅಂದರೆ 2 ತಿಂಗಳಿಂದ ಮಿನಿಮಮ್ 59 ರೂಪಾಯಿಗೆ ಅಂದರೆ ಕಡಿಮೆ ಸೆನ್ಸ್ ಬರುತ್ತೆ, ಒಂದು 30-40 ಸೆನ್ಸ್ ಬರ್ಬೋದೇನೋ ಅನ್ನಿಸ್ತದೆ, ಅಷ್ಟೇ ನಮಗೆ ಬರೋದು ಒಂದು ತಿಂಗಳಿಗೆ. ಅವ್ರ ಕಡೆಯಿಂದ ನಮ್ಗೆ ಅಷ್ಟು ಸೆನ್ಸ್ ಬರುತ್ತೆ. ಅವರು ಪ್ರತಿ ತಿಂಗಳು ತಗೊಂಡ್ರೆ ನಮಗೆ ಪ್ರತಿ ತಿಂಗಳು ಅಷ್ಟು ಕೌಂಟ್ ಆಗ್ತಾ ಇರ್ತದೆ. ನಮಗೆ $100 ಮಾಡಬೇಕಲ್ಲ, $100 ಮಾಡಬೇಕಲ್ಲ, ಅವ್ರು ಪ್ರತಿ ತಿಂಗಳು ತಗೊಳ್ಳೋದಿಲ್ಲ. ಒಂದು ತಿಂಗಳು ತಗೋತಾರೆ, 2 ತಿಂಗಳು ತಗೋತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ಆವಾಗ ನಮಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ವೀಡಿಯೋ ಓಡಿಸ್ಬೇಕು. ನಾವು ವೀಡಿಯೋ ಅಂದರೆ ನಾವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಅದರಿಂದ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ. ಸ್ಟಿಕ್ಕರು, ಸೂಪರ್ ಚಾಟ್ ಅಂತಾರಲ್ಲ, ಸೂಪರ್ ಚಾಟ್ ಮಾಡೋದು ಅಂದರೆ 20 ರೂಪಾಯಿ 30 ರೂಪಾಯಿ ಆ ಥರ ಎಲ್ಲ. ಇವಾಗ ಲೈವ್ ಆನ್ ಮಾಡಿರ್ತೀರಲ್ವ, ಮಾನಿಟೈಸನ್ ಆನ್ ಆಗಿರೋದು ಲೈವ್, ಯಾರಾದರೂ ಮೋನೋ ಆಗಿರೋ ಚಾನಲ್ಲು ಲೈವ್ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ತುಂಬ ಜನ ಸೂಪರ್ ಚಾಟ್ ಮಾಡ್ತಾರೆ. ಸೂಪರ್ ಚಾಟ್ ಮಾಡೋದು ಅಂದರೆ ಇದು ಒಂದು 20 ರೂಪಾಯಿ 30 ರೂಪಾಯಿ ಆ ಥರ ಅವರು ಚಾಟ್ ಮಾಡ್ತಾರೆ. ಅಂದರೆ ನಮಗೆ ಆ ದುಡ್ಡು ಅವ್ರ ದುಡ್ಡು ನಮಗೆ ಕಳಿಸ್ತಾರೆ, ಅದು ನಮ್ಮ ದುಡ್ಡು ಬರೋದಿಲ್ಲ. ಆ ದುಡ್ಡು ಅವ್ರಿಗೆ ಒಂದು 20 ರೂಪಾಯಿ ಯಾರಾದರೂ ನಮಗೆ ಕಳಿಸೋ ಸೂಪರ್ ಚಾಟ್ ಮಾಡ್ತು ಅಂದರೆ ಆ ದುಡ್ಡು ನಮಗೆ ಬರೋದಿಲ್ಲ, ಅದು ವೈಟಿಗೆ ಹೋಗುತ್ತೆ. ಅದರಲ್ಲಿ ಒಂದು 1/4 ಭಾಗ ಅವರೇನೋ ಇಟ್ಕೊಂಡು 3/4 ಭಾಗ ನಮಗೆ ಕೊಡ್ತಾರೆ. ಅಂದರೆ 30% ಅವ್ರು ಇಟ್ಕೋತಾರೆ, ಇನ್ನು 70% ನಮಗೆ ಕೊಡ್ತಾರೆ. ಅಷ್ಟು ಅಂದರೆ ಅಷ್ಟೇನೋ $20 ರೂಪಾಯಿ 30 ರೂಪಾಯಿಗೆ ಅಷ್ಟು 1 ಸೆನ್ಸು 1 ಸೆನ್ಸು ಏನೋ ಬರ್ಬೋದೇನೋ ಗೊತ್ತಿಲ್ಲಪ್ಪ, ಅದು ನಮಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಆ ಥರ ನಮಗೆ ಕೌಂಟ್ ಆಗ್ತಾ ಬರುತ್ತದೆ. ಸೂಪರ್ ಚಾಟು ಸೂಪರ್ ಸ್ಟಿಕ್ಕರ್ ಯಾರು ತಗೊಳ್ತು ಅಂದರೆ ಸ್ವಲ್ಪ ನಮಗೆ ಅವರಿಂದ ನಮಗೆ ಡಾಲರ್ಸ್ ಫ್ರೀಯಾಗಿ ಬರುತ್ತೆ. ಅದೇ ನಮಗೆ ಇದು ಮೆಂಬರ್ಶಿಪ್ಪು, ಸೂಪರ್ ಚಾಟು ಸೂಪರ್ ಸ್ಟಿಕ್ಕರ್ ಅಂದರೆ ಅದೇನೇ ಹೇಳಿದ್ದಾರೆ ಅವರು. ಹೆಚ್ಚು ಸೂಪರ್ ಸ್ಟಿಕ್ಕರು ಸೂಪರ್ ಚಾಟ್ ಹೆಚ್ಚು ವ್ಯೂ ಬರುತ್ತದೆ, ಡಾಲರ್ಸ್ ಕಂಪ್ಲೀಟ್ ಮಾಡಬಹುದು. ಆಮೇಲೆ ಎಷ್ಟು ವ್ಯೂಗೆ ಎಷ್ಟು ಡಾಲರ್ಸ್ ಕೌಂಟ್ ಆಗುತ್ತದೆ ಅಂದರೆ 1,500 ವ್ಯೂ ಬತ್ತು ಅಂದರೆ ನಮಗೆ $1 ಕೌಂಟ್ ಆಗುತ್ತೆ. ಇನ್ನೊಂದು, ಯೂಟ್ಯೂಬ್ ಚಾನಲ್ಲು ಮಾನಿಟೈಸನ್ ಆದ ಮೇಲೆ ಲೈವ್ ಸ್ಟ್ರೀಮ್ ನೇರ ಪ್ರಸಾರ ಅಂತೀವಲ್ಲ, ಅಂದರೆ ಲೈವ್ಗೆ ಮಾಡಿದರೂ ಆ್ಯಡ್ಸ್ ಮೂಲಕ ನಮಗೆ ಅದು ಅಂದರೆ ನಮಗೆ ಆ್ಯಡ್ಸ್ ಮೂಲಕ ಡಾಲರ್ಸ್ ಕೌಂಟ್ ಆಗುತ್ತೆ. ಅದು ಹೆಂಗೆ ಗೊತ್ತಾ, ಇವಾಗ ನಾವು ಲೈವ್ ಆನ್ ಮಾಡ್ತೀವಲ್ವ, ಲೈವ್ ಆನ್ ಮಾಡಿದ್ರೆ ನಾವು ಡಾಲರ್ಸ್ ಆನ್ ನಾವು ಲೈವ್ ಆನ್ ಮಾಡಿದಾಗ ಅಲ್ಲಿ ಲಾಸ್ಟಲ್ಲಿ ಒಂದು ಆಪ್ಷನ್ ಇರ್ತದೆ, ಅದನ್ನು ಆನ್ ಮಾಡ್ಕೋತು ಅಂದರೆ ಲಾಸ್ಟ್ ಆಪ್ಷನ್ ಇರ್ತದೆ ಡಾಲರ್ಸ್ದು, ಅದನ್ನ ಆನ್ ಮಾಡ್ಕೋತು ಅಂದರೆ ಮಾನಿಟೈಸನ್ ಇದು ಮೋನೋ ಆಗಿರ್ತದಲ್ಲ ಚಾನಲ್ಲು, ಅವ್ರಿಗೆ ಅವ್ರ ಚಾನಲ್ ಲೈವ್ ಮಾಡ್ತಾಯಿದ್ರೆ ಅವ್ರು ಫಸ್ಟು ಸ್ಟಾರ್ಟಿಂಗ್ ಆನ್ ಮಾಡಿದ ತಕ್ಷಣ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಮಗೆ. ಆ ಅಡ್ವರ್ಟೈಸ್ಮೆಂಟಿಂದ ಅವ್ರಿಗೆ ಡಾಲರ್ಸ್ ಹೋಗುತ್ತೆ, ಅಂದರೆ ಡಾಲರ್ಸ್ ಕೌಂಟ್ ಆಗುತ್ತೆ. ಇವಾಗ ನಮ್ಮ ಲೈವ್ಗೆ ಎಷ್ಟು ಜನ ಬರ್ತಾರೆ, 1,000 ಜನ ಬತ್ತು ಅಂದ್ಕೊಳ್ರಿ, 1000 ಜನನೂ ನಮ್ಮ ಲೈವ್ ಬಂದು ಸ್ಟಾರ್ಟಿಂಗಲ್ಲಿ ಅವ್ರ ಫೋನಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆದರೆ ನಾವು ಆನ್ ಮಾಡ್ಕೋಬೇಕು, ಅದನ್ನು ನಾವು ಸೆಟ್ಟಿಂಗನ್ನು ನಾವು ಆನ್ ಮಾಡ್ಕೋತು ಅಂದರೆ ನಮ್ಗೆ ಅದರಿಂದ ಡಾಲರ್ಸ್ ಬರುತ್ತೆ. ಲೈವ್ ಮಾಡಿದ್ರೆ ನಮಗೆ ಡಾಲರ್ಸ್ ಬರುತ್ತೆ, ಅದರಿಂದ ನಮಗೆ ಕೌಂಟ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಬಂದರೂ ಅದರಿಂದ ತುಂಬ ಜನ ಬರಬೇಕು, ತುಂಬ ಜನ ಬಂದು ನಾವು ಲೈವ್ ಮಾಡಬೇಕಾದ್ರೆ ತುಂಬ ಜನ ನಮ್ಮ ಲೈವ್ ಆನ್ ಮಾಡ್ತು, ನಮ್ಮ ಲೈವ್ ಸ್ಟಾರ್ಟಿಂಗ್ ಬತ್ತು ಅಂದರೆ ನಮಗೆ ಅದು ಡಾಲರ್ಸ್ ಕೌಂಟ್ ಆಗೋದು. ಕಡಿಮೆ ಬತ್ತು ಅಂದರೆ ನಮ್ಗೆ ಅಷ್ಟು ಲೈವ್ ಮಾಡಿದ್ರೆ ಅಷ್ಟು ಬರೋದಿಲ್ಲ. ಸೆನ್ಸ್ ಲೆಕ್ಕ ಬರುತ್ತೆ, ಸೆನ್ಸು ಅಂದರೆ 1 ಸೆನ್ಸು 2 ಸೆನ್ಸು ಆ ಥರ ಬರುತ್ತೆ ನಮ್ಮ ಲೈವ್ ಮಾಡಿದೆ. ಅದೇ ನಾವು ವೀಡಿಯೋಸ್ ಹಾಕ್ಕೊಂಡೋದ್ರೆ ನಾವು ಎಷ್ಟು ನಿಮಿಷ ವೀಡಿಯೋಸ್ ಹಾಕಿರ್ತೀವಿ ಅಷ್ಟು ನಿಮಿಷ ಕೌಂಟ್ ಆಗುತ್ತೆ. ಅದು ಎಷ್ಟು ನಿಮಿಷ ಕೌಂಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಅದರಿಂದ ಡಾಲರ್ಸ್ ಕೌಂಟ್ ಆಗುತ್ತೆ. ಈಗ 1,000 ವ್ಯೂ ಏನಾರು ಬತ್ತು ಅಂದ್ಕೊಳ್ರಿ, ಲೈವಲ್ಲಿ ನಮ್ಗೆ ಎಷ್ಟು ಬರುತ್ತೆ ಗೊತ್ತಾ, ಬರೀ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಅಷ್ಟೇ ಬರೋದು 1,000 ವ್ಯೂ ಬತ್ತು ಅಂದರೆ. ಅಕಸ್ಮಾತು ಇನ್ನೂ ಒಂದು 10,000 ಹಂಗೇನಾರು 10,000 ವ್ಯೂ ಗಂಟ ಏನಾದರೂ ನಮ್ಮದು ಇದು ಓಡ್ತು ಅಂದರೆ, ಲೈವ್ ಓಡ್ತು ಅಂದರೆ 10,000 ವ್ಯೂ ಎಲ್ಲ ಬರ್ತದಲ್ಲ, ಒಂದು 300 ರೂಪಾಯಿ ಅಂತ ಗ್ಯಾರಂಟಿ, 300 ರೂಪಾಯಿ ಅಂತ ಗ್ಯಾರಂಟಿ ಬರುತ್ತೆ. 300 ರೂಪಾಯಿ ಅಂದರೆ 300 ರೂಪಾಯಿ ಬರುತ್ತೆ. ಆ 300 ರೂಪಾಯಿ ಇದ್ರ ಮೂಲಕ ಅಂದರೆ ಅದೇ ಏನಪ್ಪ ಅದು, ಅದೇ ಡಾಲರ್ಸ್ ಮೂಲಕ, ಡಾಲರ್ಸು ಅದ್ರ ರೂಪದಲ್ಲಿ ನಮಗೆ ಕೌಂಟ್ ಆಗುತ್ತೆ. ಆ ಥರ ನಮಗೆ ಆ ಥರ ಅಡ್ವರ್ಟೈಸ್ಮೆಂಟ್ ಬರಬೇಕು ಅಂದರೆ ನಾವು ಡೈಲಿ ಲೈವ್ ಮಾಡಬೇಕು, ಆವಾಗಲೇ ನಮ್ಗೆ ಅಡ್ವರ್ಟೈಸ್ಮೆಂಟ್ ಬರೋದು. ನಾವು ಅಪರೂಪಕ್ಕೆ ಒಂದು ಸಲ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ. ಅದರಲ್ಲಿ ತುಂಬ ಜನ ಮಾಡ್ತಾರೆ. ಇವಾಗ ಮಾನಿಟೈಸನ್ ಆನ್ ಆಗಿರೋರು ಏನು ಮಾಡ್ತಾರೆ, ಮಾಡೋದಿಲ್ಲ. ಅವ್ರು ತುಂಬ ಜನ ಲೈವ್ ಮಾಡೋದಿಲ್ಲ ಅಲ್ವಾ, ಅವ್ರಿಗೆ ಆ್ಯಡ್ಸ್ ಬರೋದಿಲ್ಲ, ಅವ್ರಿಗೆ ಕಡಿಮೆ ಬರುತ್ತೆ. ಡೈಲಿ ನಮ್ಗೆ ಬಿಡ್ದೇ ಒಂದು 2 ಅವರ್ 3 ಅವರ್ ಆ ಥರ ಮಾನಿಟೈಸನ್ ಆನ್ ಆಗಿರೋರು ಆ ಥರ ಲೈವ್ ಮಾಡ್ತು ಅಂದರೆ ಅವಾಗ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಂದರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರುತ್ತೆ. ಆವಾಗ ನಮ್ಮ ಇದು ಲೈವ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಂದರೆ ಆನ್ ಮಾಡ್ಕೋಬೇಕು ಅವರು.
ಆನ್ ಮಾಡಿಕೊಂಡ್ರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಒಬ್ಬೊಬ್ರಿಗೆ ಇವಾಗ ನಮ್ಮ ಲೈವ್ಗೆ ಬರ್ತಾರಲ್ವ, ಒಬ್ಬರು ಬರುತ್ತೆ ಒಬ್ಬರು ಬರೋದಿಲ್ಲ, ಒಬ್ಬೊಬ್ರು ಬರುತ್ತೆ ಒಬ್ಬರು ಬರೋದಿಲ್ಲ. ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಅವಾಗ ನಾವು ಗ್ಯಾಪ್ ಕೊಡಬಾರ್ದು. ಗ್ಯಾಪ್ ಕೊಡಲಿಲ್ಲ ಅಂದರೆ ನಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದರಿಂದ ನಾವು ಡಾಲರ್ಸ್ ಕೌಂಟ್ ಮಾಡ್ಕೋಬೋದು. ನಮಗೆ ಇವಾಗ ಇನ್ನೊಂದು ಏನು ಅಂದರೆ, ಇವಾಗ ನಮ್ಮ ಮಾನಿಟೈಸೇಷನ್ ಆನ್ ಆಗುತ್ತೆ, 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬರು ಎಲ್ಲ ಮುಗ್ದಾದ್ಮೇಲೆ ನಮಗೇನು ಗೊತ್ತಾ, ಮಾನಿಟೈಸೇಷನ್ ಕಂಪ್ಲೀಟ್ ಆದಮೇಲೆ ಅರ್ನಿಂಗ್ಸ್ ಸ್ಕೋರ್, ಹ್ಯಾಡ್ಸ್ ಅಂದರೆ ಹ್ಯಾಡ್ಸಿಂದ ನಮಗೆ ಬರುತ್ತೆ, ಅಂದರೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ವ, ಅದರಿಂದ ಬರುತ್ತೆ. ಆಮೇಲೆ ಸೂಪರ್ ಚಾಟ್ ಮಾಡಿದ್ರೆ ಅದರಿಂದ ಬರುತ್ತೆ ಡಾಲರ್ಸು. ಸೂಪರ್ ಸ್ಟಿಕ್ಕರ್ ಅದರಿಂದ ನಮಗೆ ಬರುತ್ತೆ. ಆಮೇಲೆ ಮೆಂಬರ್ಶಿಪ್ ತೊಗೊಂಡ್ರೆ ಡಾಲರ್ಸ್ ಬರುತ್ತದೆ. ಆಮೇಲೆ ಶಾಪಿಂಗು ಅಂದರೆ ಯಾರಾದರೂ ಶಾಪಿಂಗ್ ಮಾಡಿದ್ರೆ, ಇವಾಗ ನಾವೇನು ಗೊತ್ತಾ, ಶಾಪಿಂಗ್ ಅಂದರೆ ತುಂಬ ಜನಕ್ಕೆ ಶಾಪಿಂಗ್ ಅಂದರೆ ಗೊತ್ತಿಲ್ಲ. ಇವಾಗ ನೀವು 10,000 ನಿಮಗೆ ವ್ಯೂ ಆದಮೇಲೆ ನಿಮಗೆ ಒಂದು ಇದು ಯೂಟ್ಯೂಬ್ ಕಡೆಯಿಂದ ನಮಗೆ ಶಾಪಿಂಗ್ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಇದು ಕೊಡ್ತಾರೆ ನಮಗೆ, ನಿಮ್ಮ ಚಾನಲಲ್ಲಿ ಹಾಕೊಳ್ರಿ ಅಂತ ಒಂದು ಕೊಡ್ತಾರೆ. ನಮ್ಮ ಚಾನಲಲ್ಲಿ ಚೆಕ್ ಮಾಡಿರಿ, ನಾವು ಹಾಕಿದ್ದೀವಿ, ನನ್ನ ಮಗಳು ಹಾಕಿದ್ದಾಳೆ ಅದನ್ನು ನಾವು ಏನಾದ್ರು ತಗೋತೀವಿ, ಪರ್ಚೇಸ್ ಮಾಡ್ತೀವಲ್ವ. ಇವಾಗ ನಾವು ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀವಿ ನೋಡಿರಿ, ಇವಾಗ ಈ ಸ್ಟ್ಯಾಂಡ್ ತೊಗೊಂಡಿದ್ದೀವಿ. ಇದನ್ನು ನಾವು ಎಲ್ಲಿ ತೊಗೊಂಡು ಇದ್ರ ಲಿಂಕು ನಾವು ನಮ್ಮ ಚಾನಲಲ್ಲಿ ಹಾಕೊಂಡ್ರೆ ನಾವು ಚಾನಲಲ್ಲಿ ಹಾಕತ್ತೀವಿ. ಅಂದರೆ ನಾವು ಇದರಿಂದ ಪರ್ಚೇಸ್ ಮಾಡಿದ್ದೀವಿ, ನೀವು ಬೇಕಾದರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊಬೋದು. ಅಂದರೆ ನಮ್ಮ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಬೋದು ಅಂದ್ಬಿಟ್ಟು ನಾವು ಅದನ್ನು ಆ್ಯಡ್ ಮಾಡ್ತೀವಿ. ನೀವೇನಾದರೂ ಅದನ್ನು ಆ್ಯಡ್ ಮಾಡಿ ಬೇರೆಯವ್ರು ಯಾರಾದರೂ ನಿಮ್ಮ ಚಾನಲ್ಗೆ ಬಂದು ನಿಮ್ಮ ಲಿಂಕ್ ಯೂಸ್ ಮಾಡಿಕೊಂಡು ಅವನೊಂದು ರಿಂಗ್ ಲೈಟ್ ಆಗ್ಬೋದು, ಒಂದು ಸ್ಟ್ಯಾಂಡ್ ಆಗ್ಬೋದು, ಮೈಕ್ ಆಗ್ಬೋದು, ಏನಾದರೂ ಒಂದು ಪರ್ಚೇಸ್ ಮಾಡ್ತು ಅಂದರೆ ಅದರಿಂದ ನಿಮಗೆ ಡಾಲರ್ಸ್ ಬರುತ್ತೆ. ಅದರಿಂದ ನಿಮಗೆ 70% ನಿಮಗೆ ಬರುತ್ತೆ, 30% ಅವ್ರಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಆ ಥರ ಇದು ಅದನ್ನೇ ನಮಗೆ ಇದು ಯಾವುದು ಶಾಪಿಂಗ್ ಅನ್ನೋದು. ಶಾಪಿಂಗ್ ಮೂಲಕನೂ ನಮಗೆ ಡಾಲರ್ಸ್ ಬರುತ್ತದೆ. ನಮಗೂ ಆವಾಗಲೇ $60 ಬಂದಿದೆ, ನಮ್ಗೆ ಇನ್ನೂ ಕೊಟ್ಟಿಲ್ಲ. ಅದು ಎಷ್ಟೋ ದಿವಸ ಆದಮೇಲೆ ಅಂತ ಕೌಂಟ್ ಆಗೋದು. ಅಂದರೆ ಇದ್ರ ಜೊತೆಗೆ ಕೌಂಟ್ ಆಗೋದಿಲ್ಲ. ನಾವು ಡೈಲಿ ಮಾಡ್ತೀವಲ್ವ, ಡೈಲಿ ಕೌಂಟ್ ಆಗುತ್ತಲ್ಲ ಡಾಲರ್ಸ್, ಅದರಿಂದ ಕೌಂಟ್ ಆಗೋದಿಲ್ವಂಥದ್ದು. ನಮಗೆ ಆವಾಗಲೇ $60 ಆಗಿದೆ ಅದರಿಂದ. ಅದು ಎಕ್ಸ್ಟ್ರಾ ಪೇಮೆಂಟ್ ಅಂತೆ. ನನ್ನ ಮಗಳು ಹೇಳ್ತಾಳೆ ಅದು ಎಕ್ಸ್ಟ್ರಾ ಪೇಮೆಂಟ್ ಬರುತ್ತೆ ಅಂತ. ಏನಾದ್ರು ನಾವು ಪರ್ಚೇಸ್ ಮಾಡಲಿ, ಆವಾಗ ನಾವು ಅದನ್ನು ಲಿಂಕ್ ನಾವು ಇದರಲ್ಲಿ ಹಾಕಬೇಕು. ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಆ ಲಿಂಕ್ ಶೇರ್ ಮಾಡ್ಕೋಬೇಕು. ಆ ಲಿಂಕ್ ಏನಾದರೂ ಯಾರಾದರೂ ಯೂಸ್ ತಗೊಂಡ್ರೆ ಅದರಿಂದ ನಮಗೆ ಡಾಲರ್ಸ್ ಬರುತ್ತೆ. ಆ ಥರ ನಿಮಗೆ ಸಬ್ಸ್ಕ್ರೈಬರ್ ಯಾರಾದರೂ ಜಾಸ್ತಿ ಜನ ಇತ್ತು ಅಂದರೆ ಆವಾಗ ನಮಗೆ ನಿಮ್ಮದು ನಮ್ಗೆ ಅಡ್ವರ್ಟೈಸ್ಮೆಂಟ್ ನಮಗೆ ನಿಮ್ಮ ಚಾನಲ್ಗೆ ಅದನ್ನು ನಮ್ಮದು ಅಡ್ವರ್ಟೈಸ್ಮೆಂಟ್ ಹಾಕಲ್ರಿ ಅಂತ ಏನೋ ಕೊಡ್ತಾರೆ. ಅದನ್ನು ನಾವು ಕೊಲಬ್ರೇಷನ್ ಅಂತ ಏನೋ ಹೇಳ್ತಾರೆ, ಅದನ್ನು ನಾವು ಮಾಡಿಕೊಟ್ರೆ ಅದರಿಂದನೂ ನಮ್ಗೆ ಡಾಲರ್ ಬರುತ್ತೆ. ಆ ಥರನೂ ಡಾಲರ್ಸ್ ಕೌಂಟ್ ಮಾಡ್ಕೋಬೋದು ನಾವು. ಇವಾಗ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇರ್ತಾರಲ್ಲ ಅವರು ಕೊಡ್ತಾರೆ, ಕಡಿಮೆ ಜನ ಇರೋರು ಕೊಡೋದಿಲ್ಲ. ಅವರು ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇದ್ದರೆ ಯಾವ್ದಾದ್ರು ಶಾಪಿಂಗ್ ಅವರು ನಿಮ್ಮ ಚಾನಲ್ಗೆ ಹಾಕಳ್ರಿ, ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರೋದಿಲ್ವಾ, ಅದೇ ಈ ಫೇರ್ ಆ್ಯಂಡ್ ಲವ್ಲಿ ಅಂತೆ, ಆಮೇಲೆ ಏನಾದರೂ ಒಂದು ಶಾಪಿಂಗ್ ಮಾಡಿದ್ರೆ ಅದೇ ಇದನ್ನು ತೊಗೊಳ್ರಿ, ಇದು ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹಾಕ್ತಾ ಇರ್ತಾರಲ್ವ, ರೀಲ್ಸಲ್ಲೆಲ್ಲ ಆಗ್ತದೆ. ಆ ಥರ ಕೊಡ್ತಾರೆ ನಮಗೂ. ಆ ಥರ ಕೊಟ್ಟರೆ ನಾವು ಮಾಡಿಕೊಟ್ರೆ ನಮ್ಮ ಚಾನಲ್ಗೆ ಹಾಕೊಂಡ್ರೆ ಅದು ನಮ್ಮ ಸಬ್ಸ್ಕ್ರೈಬರೆಲ್ಲ ನೋಡಲಿ ಅಂತ ನಾವು ನಮ್ಮ ಚಾನಲ್ಗೆ ಹಾಕತ್ತು ಅಂತ ಅವಾಗ ಅವ್ರಿಗೆ ಏನೋ ಲಿಂಕ್ ಏನೋ ಶೇರ್ ಮಾಡಬೇಕಂತೆ. ಆವಾಗ ಅದರಿಂದ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ. ನನ್ನ ಮಗಳು ಹೇಳ್ತಾ ಇರ್ತಾಳೆ ಆ ಥರನೂ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಅಂತ. ಇದು ತುಂಬ ಜಾಸ್ತಿ ಅಂದರೆ ಜಾಸ್ತಿ ಇದರಿಂದ ನಾವು ಜಾಸ್ತಿ ಏನಾದ್ರು ವರ್ಕ್ ಮಾಡಬೇಕು. ಸುಮ್ಮನೆ ಸೋಮಾರಿ ಥರ ಇದ್ಕೊಂಡು ಅಯ್ಯೋ ಮಾಡಿದ್ರೆ ಡಾಲರ್ಸ್ ಕೌಂಟ್ ಮಾಡೋಕ್ಕಾಗೋದಿಲ್ಲ. ಇವತ್ತು ನೀವು ಲೈವ್ ಮಾಡಿಲ್ಲ, ನೀವು ವೀಡಿಯೋಸ್ ಹಾಕಿಲ್ಲ, ಆಮೇಲೆ ಅಯ್ಯೋ ಹೋಗು ಏನಾರು ಒಂದು ಆಯ್ತದೆ ಅಂದ್ಕೊಂಡು ನಾವು ಏನಾರು ಸ್ವಲ್ಪ ಸೋಮಾರಿತನ ಮಾಡ್ತು ಅಂದರೆ ಡಾಲರ್ಸ್ ಅಂತೂ ನಾವು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರೇ ಬೇಗ ಡಾಲರ್ಸ್ ಬರೋದು. ಯಾಕೆಂದರೆ ಇವಾಗ ನಮಗೂ ಹಂಗೇ 3 ಚಾನಲ್ ಮಾಡಿಬಿಟ್ವ ನಾವು. 3 ಚಾನಲ್ ಮಾಡ್ತು ಅಂದರೆ ಈಗ ಯಾವ ಚಾನಲ್ಗೆ ಅಂತ ನಾವು ವೀಡಿಯೋಸ್ ಹಾಕೋದು, ಈ ಚಾನಲ್ ಆ ಚಾನಲ್ ಆ ಥರ ಆಗೋಯ್ತದೆ. ಯಾವುದಾದ್ರೂ ಒಂದು ಚಾನಲ್ ಇತ್ತು ಅಂದರೆ ಆಗ ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಬೇಗ ಡಾಲರ್ಸ್ ಕೌಂಟ್ ಮಾಡ್ಕೋಬೋದು. ಸ್ವಲ್ಪ ಸೋಮಾರಿತನ ಆದರೆ ನಮ್ಗೆ ಡಾಲರ್ಸು ಹಂಗೆ ಥರನೇ ಬರೋದು ನಮಗೆ. ಆ ಥರ ಆಗೋಯ್ತದೆ. ಅದಕ್ಕೆ ನೀವು ಇಂಟ್ರೆಸ್ಟ್ ತೋರಿಸ್ರಿ. ಈ ಯೂಟ್ಯೂಬ್ ಚಾನಲ್ ಏನಾದರೂ ಮಾಡ್ತು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಆಸಕ್ತಿಯಿಂದ ಮಾಡ್ತು ಅಂದರೆ ಬೇಗ ನಾವು ಅರ್ನ್ ಮಾಡ್ಬೋದು. ಇದರಿಂದ ತುಂಬಾ ಅರ್ನ್ ಮಾಡ್ಬೋದು. ಅಂದರೆ ಇವಾಗ ನಾವು ಮಾಡಿರ್ತೀವಲ್ವಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀವಲ್ವ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ದುಡ್ಡು ಬರೋದಿಲ್ಲ. ಒಂದು ಪೇಮೆಂಟು, 2 ಪೇಮೆಂಟ್, 3 ಪೇಮೆಂಟ್ ಆ ಥರ ತಗೊಂಡ ಮೇಲೇ ನಿಮಗೆ ಜಾಸ್ತಿ ಸ್ವಲ್ಪ ನಿಮಗೆ ಇದು ಕೊಡೋದು, ಅಂದರೆ ವ್ಯೂ ಕೊಡೋದು ಯೂಟ್ಯೂಬ್ ಕಡೆಯಿಂದ. ಕಂಟೆಂಟ್ ಏನಾದ್ರು ಚೆನ್ನಾಗಿತ್ತು ಅಂದರೆ
ಚೆನ್ನಾಗಿ ವ್ಯೂ ಬಂದುಬಿಡ್ತದೆ. ಕಂಟೆಂಟ್ ಚೆನ್ನಾಗಿತ್ತು ಅಂದರೆ, ಕಂಟೆಂಟ್ ಏನಾರ ಸ್ವಲ್ಪ ಲೋ ಆಯಿತು ಅಂದರೆ ವ್ಯೂ ನಮಗೆ ಕಡಿಮೆ ಆಗುತ್ತೆ. ವ್ಯೂ ಕಡಿಮೆ ಆದರೆ ನಮಗೆ ಡಾಲರ್ಸ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಆ ಥರ ನಮಗೆ ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಇರಬೇಕು. ಕಂಟೆಂಟೇ ಇಂಪಾರ್ಟೆಂಟ್ ಇದರಲ್ಲಿ. ಏನೇ ವೀಡಿಯೋಸ್ ಆಗ್ತು ಅಂದರೆ ಜನಕ್ಕೆ ಇಂಟ್ರೆಸ್ಟ್ ಇರಬೇಕು, ಅದು ನೋಡಬೇಕು ಅಂತ ಜನ ಇಂಟ್ರೆಸ್ಟ್ ಇದ್ರೇ, ಜನಕ್ಕೆ ಇಂಟ್ರೆಸ್ಟ್ ಇದ್ರೇ ನಮಗೆ ಇದು ಮಾಡೋದು ಬೇಗ ಡಾಲರ್ಸ್ ಕೌಂಟ್ ಆಗೋದು. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಇವಾಗ ನಾವು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಸ್ಕಿಪ್ ಮಾಡಿಬಿಡ್ತಾರೆ. ಸ್ಕಿಪ್ ಮಾಡಿಬಿಟ್ಟು ಮಾಡಿದ್ರೆ ನಮ್ಗೆ ಅಷ್ಟು ನಮಗೆ ಡಾಲರ್ಸ್ ಕೌಂಟ್ ಆಗೋದಿಲ್ಲ. ಸ್ಕಿಪ್ ಮಾಡ್ದೇ ಮಾಡ್ತಾರಲ್ಲ, ಅದರಿಂದ ನಮಗೆ ಬೇಗ ಡಾಲರ್ಸ್ ಕೌಂಟ್ ಆಗುತ್ತೆ. ಒಂದೊಂದೇನು ಗೊತ್ತಾ, ಇವಾಗ ವೀಡಿಯೋ ಒಂದು 30 ನಿಮಿಷದ ವೀಡಿಯೋ ಹಾಕಿರ್ತೀವಿ. ಒಂದು 30 ನಿಮಿಷದ ವೀಡಿಯೋ ಹಾಕ್ತು ಅಂದರೆ ಒಂದು 4-5 ಸಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. 4-5 ಸಲ ಅಡ್ವರ್ಟೈಸ್ಮೆಂಟ್ ಬಂದರೆ ಅಷ್ಟು ನೋಡೋದಿಲ್ಲ ಅವರು, ಸ್ಕಿಪ್ ಮಾಡಿಬಿಡ್ತಾರೆ. ಆ ಸ್ಕಿಪ್ಪು ಅಂತ ಬರುತ್ತಲ್ಲ, ಆ ಸ್ಕಿಪ್ ಮಾಡೋಕ್ಕೆ ಮುಂಚೆ ಇನ್ನೊಂದು 2 ಅಡ್ವರ್ಟೈಸ್ಮೆಂಟ್ ಬರುತ್ತಲ್ವ, ಅದು ಅವ್ರು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ, ಅದನ್ನ ತೆಗಿಯೋಕ್ಕಾಗೋದಿಲ್ಲ. ಅದರಿಂದ ನಮಗೆ ಡಾಲರ್ಸ್ ಕೌಂಟ್ ಆಗುತ್ತೆ ಸದ್ಯ. ಅದಕ್ಕೇ ಅಂದರೆ ಅವರು ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಲಿಲ್ಲ ಅಂದರೆ ನಮಗೆ ಬೇಗ ಡಾಲರ್ಸ್ ಕೌಂಟ್ ಆಗುತ್ತದೆ. ಎರಡೂ ಸ್ಕಿಪ್ ಮಾಡೋದು ಮಾಡದೇ ಇರೋದು ಎರಡೂ ಆನ್ ಮಾಡಿಬಿಟ್ರೆ ನಮಗೆ ಬೇಗ ಡಾಲರ್ಸ್ ಕೌಂಟ್ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ವೀಡಿಯೋದಿಂದ ಏನು ನಮಗೆ ಡಾಲರ್ಸ್ ಬರೋದಿಲ್ಲ. ನಮ್ಮ ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ, ಅದರಿಂದ ಏನು ನಮಗೆ ಡಾಲರ್ಸ್ ಬರೋದಿಲ್ಲ. ನಮ್ಮ ಅಡ್ವರ್ಟೈಸ್ಮೆಂಟಿಂದನೇ ನಮಗೆ ಡಾಲರ್ಸ್ ಬರೋದು. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹೊಸೊಬ್ರಿಗೆ ಅಂತೂ ತುಂಬ ಜನಕ್ಕೆ, ನಮಗೆ ಫಸ್ಟ್ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಹೋಯ್ತಾ ನಾವು ತಿಳ್ಕೊಂಡದ್ದು, ಇದು ಅಡ್ವರ್ಟೈಸ್ಮೆಂಟ್ ಬಂದ್ರೇ ನಮಗೆ ದುಡ್ಡು ಬರೋದು, ಇಲ್ಲಾಂದ್ರೆ ಬರೋದಿಲ್ಲ ಅಂದ್ಕೊಂಡು. ಅದಕ್ಕೆ ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತು ಅಂದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತೀವಲ್ವ, ಇದೇ ಕಾರಣಕ್ಕೋಸ್ಕರ ಯಾರೂ ಸ್ಕಿಪ್ ಮಾಡಬೇಡಿ ಅನ್ನೋದು. ಅದರಿಂದನೇ ನಮಗೆ ದುಡ್ಡು ಬರೋದು. ನೀವು ಹೆಂಗಿದ್ರು ವೀಡಿಯೋ ನೋಡ್ತಾ ಇರ್ತೀರಲ್ವ, ಫ್ರೀಯಾಗಿ ವೀಡಿಯೋ ನೋಡ್ತೀರಿ, ಸ್ಕಿಪ್ ಮಾಡಬೇಡಿ. ಅಡ್ವರ್ಟೈಸ್ಮೆಂಟ್ ನಮಗೆ ಬಿಡ್ರಿ, ವೀಡಿಯೋ ನೀವು ನೋಡ್ಕೊಳ್ರಿ. ಏನಕ್ಕೆ ಸ್ಕಿಪ್ ಮಾಡ್ತೀರಾ? ನಮ್ಮ ವೀಡಿಯೋ ತಾನೇ ನೀವು ನೋಡ್ತಾ ಇರ್ತೀರಾ. ಅದಕ್ಕೆ ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಅರ್ಧಂಬರ್ಧ ವೀಡಿಯೋ ನೋಡಬೇಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.